Find the number of arrangements of the letters of the word independence. In how many of these arrangements? First question is, do the words starts with P? Second question is, do all the vowels always occur together? Third question is, do the vowels never occur together? Do the words begin with I and end in P? These are four questions, and in the beginning also we have a question. Here, find the number of arrangements of the letters of the word independence. It is also a question. So ಇಲ್ಲಿವರೆಗೆ ಒಂದು ಕ್ವಶನ್ ಇದೆ, ಅದಾದ್ಮೇಲೆ ಈ ನಾಲ್ಕು ಕ್ವಶನ್ಸ್. ಓಕೆ, ಫಸ್ಟ್ ಒನ್ ಸೊಲ್ಯೂಷನ್. ಫಸ್ಟ್ ಏನು ಹೇಳ್ತಾರೆ ಅಂತಂದ್ರೆ, ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಇಂಡಿಪೆಂಡೆನ್ಸ್. ಗಿವನ್ ಲೆಟರ್ಸ್ ಏನೇನು ಕೊಟ್ಟಿದ್ದಾರೆ ಅಂತಂದ್ರೆ, given letters I, N, D, E, P, E, N, D, E, N, C, E. These are the letters. How many letters are there? 1, 2, 3, 4, 5, 6, 7, 8, 9, 10, 11, 12. So totally there are 12 letters. Among them, E, N and D are repeated. So ಎಷ್ಟು ಸರಿ ರಿಪೀಟ್ ಆಗಿದೆ ಅಂತಂದ್ರೆ, E has been repeated ಎಷ್ಟು ಸಾರಿ ರಿಪೀಟ್ ಆಗಿದೆ ಅಂತಂದ್ರೆ 1, 2, 3, 4. E has been repeated 4 times. Similarly, N has been repeated 1, 2, 3 times. Similarly, D has been repeated 2 times. Okay, repeat ಆಗಿರೋದ್ರಿಂದ ನಾವು n factorial divided by p1 factorial into p2 factorial into so on pk factorial ಆ ಫಾರ್ಮುಲಾನ ಇಲ್ಲಿ ಯೂಸ್ ಮಾಡಬೇಕು. ಫಸ್ಟ್ ಪಾರ್ಟ್ ಆಫ್ ದ ಕ್ವಶನ್, ಇಲ್ಲಿ ಟೋಟಲ್ ನಂಬರ್ ಆಫ್ ಲೆಟರ್ಸ್ ಎಷ್ಟಿದೆ ಅಂತಂದ್ರೆ, ಇಲ್ಲಿ ಬರೀಬೇಕಾಗಿರೋದು ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಈಸ್ ಈಕ್ವಲ್ ಟು n ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ p1 ಫ್ಯಾಕ್ಟೋರಿಯಲ್, p2 ಫ್ಯಾಕ್ಟೋರಿಯಲ್, p3 ಫ್ಯಾಕ್ಟೋರಿಯಲ್. ಇಲ್ಲಿ n ಅಂತಂದ್ರೆ 1, 2, 3, 4, 5, 6, 7, 8, 9, 10, 11, 12. ಸೊ ಇಲ್ಲಿ 12 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ರಿಪೀಟ್ ಆಗಿರೋದನ್ನ ಇಲ್ಲಿ ಫ್ಯಾಕ್ಟೋರಿಯಲ್ ಅಲ್ಲಿ ಡಿವೈಡ್ ಮಾಡಬೇಕು. 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇಟ್ ಈಸ್ ಈಕ್ವಲ್ ಟು 12 ಇಂಟು 11 ಇಂಟು 10 ಇಂಟು 9 ಇಂಟು 8 ಇಂಟು 7, 6, 5 ಇಂಟು 4 ಫ್ಯಾಕ್ಟೋರಿಯಲ್ ಹೋಲ್ ಡಿವೈಡೆಡ್ ಬೈ 4 ಫ್ಯಾಕ್ಟೋರಿಯಲ್ ಇದೆ ಇಂಟು 3 ಫ್ಯಾಕ್ಟೋರಿಯಲ್ ಮೀನ್ಸ್ 3 ಇಂಟು 2 ಇಂಟು 1 ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 1. 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ ಆಗಲಿ, 3 2s 6, ಈ 6 ಕ್ಯಾನ್ಸಲ್ ಆಗಲಿ, 2 1s ಯಾವುದೋ ಒಂದನ್ನು ಕ್ಯಾನ್ಸಲ್ ಮಾಡಿ, 2 4s 8. ಈಗ ಇಷ್ಟನ್ನು ನಾವೇನಾದ್ರೂ ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ವ್ಯಾಲ್ಯೂ ಎಷ್ಟು ಬರುತ್ತೆ ಅಂತಂದ್ರೆ, ನಾನು ಡೈರೆಕ್ಟ್ ಆಗಿ ಇಲ್ಲಿ ಬರೀತೀನಿ. ಇದು ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್. ಫಸ್ಟ್ ಇಲ್ಲಿ ಅಂದ್ರೆ ಫಸ್ಟ್ ಪಾರ್ಟ್, ಸೆಕೆಂಡ್ ಪಾರ್ಟ್, ಥರ್ಡ್ ಪಾರ್ಟ್, ಫೋರ್ತ್ ಪಾರ್ಟ್ ಮುಂಚೆ ಮೇನ್ ಕ್ವಶನ್ ಅಲ್ಲಿ ಒಂದು ಕ್ವಶನ್ ಇದೆ, ಅದರ ಆನ್ಸರ್ ಇದು. ಅದೇನಂತಂದ್ರೆ, ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಎಷ್ಟು ಬರುತ್ತೆ ಅಂತ. ನಾನು ಮಲ್ಟಿಪ್ಲೈ ಮಾಡ್ಕೊಂಡಿದ್ದೀನಿ, ಹಾಗಾಗಿ ನಾನು ಡೈರೆಕ್ಟ್ ಆಗಿ ಬರೀತೀನಿ. 16,63,200. ನೀವು ಬೇಕಿದ್ರೆ ಅದನ್ನ ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ಮಲ್ಟಿಪ್ಲೈ ಮಾಡಿದ್ರೆ ಇಷ್ಟು ಬರುತ್ತೆ. ಇದು ಯಾವುದಕ್ಕೆ ಆನ್ಸರ್ ಅಂತಂದ್ರೆ, ಇಲ್ಲಿ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ಆಫ್ ದ ಲೆಟರ್ಸ್ ಆಫ್ ದ ವರ್ಡ್ ಇಂಡಿಪೆಂಡೆನ್ಸ್ ಅಂತ ಇದೆಯಲ್ಲ, ಇಲ್ಲಿವರೆಗೂ ಒಂದು ಕ್ವಶನ್ ಇದೆಯಲ್ಲ, ಇದಕ್ಕೆ ಆನ್ಸರ್ ಇದು. ಓಕೆ, ಈಗ ಇದನ್ನ ಇಟ್ಕೊಂಡು ನೆಕ್ಸ್ಟ್ ಏನ್ ಮಾಡೋಣ ಅಂತಂದ್ರೆ, ನೆಕ್ಸ್ಟ್ ಕ್ವಶನ್ ಗಳಿಗೆ ಹೋಗೋಣ. ಓಕೆ, ರೈಟ್. ಸೊ ಒಂದು ಪಾರ್ಟ್ಗೆ ಕ್ವಶನ್ ಇನ್ನು ಸೊಲ್ಯೂಷನ್ ಸಿಗ್ತದೆ. ರೈಟ್. ಆಮೇಲೆ ಇ ಎನ್ ಡಿ ಎಷ್ಟು ಸಾರಿ ರಿಪೀಟ್ ಆಗಿದೆ ಅದನ್ನು ಕೂಡ ಸೈಡ್ಗೆ ಬರ್ಕೊಳ್ಳೋಣ.
ಓಕೆ, ಇಲ್ಲಿ ಇ 4 ಟೈಮ್ಸ್ ರಿಪೀಟ್ ಆಗಿದೆ, ಎನ್ 3 ಟೈಮ್ಸ್ ರಿಪೀಟ್ ಆಗಿದೆ, ಡಿ 2 ಟೈಮ್ಸ್ ರಿಪೀಟ್ ಆಗಿದೆ. ನೆಕ್ಸ್ಟ್ ಎಲ್ಲಾದ್ರೂ ಬೇಕು ಅಂದ್ರೆ ಯೂಸ್ ಮಾಡ್ಕೊಳ್ಳಿ. ಈಗ ಫಸ್ಟ್ ಕ್ವಶನ್ ನೋಡಿ. ಫಸ್ಟ್ ಕ್ವಶನ್ ಏನಿದೆ ಅಂದ್ರೆ, ಡೂ ದ ವರ್ಡ್ಸ್ ಸ್ಟಾರ್ಟ್ ವಿತ್ ಪಿ ಅಂದ್ರೆ ಫಸ್ಟ್ ಲೆಟರ್ ಯಾವ ಫಸ್ಟ್ ವರ್ಡ್ ಸಾರಿ ಎವ್ರಿ ವರ್ಡ್ ಶುಡ್ ಸ್ಟಾರ್ಟ್ ವಿತ್ ಪಿ ಅಂದ್ರೆ ಫಸ್ಟ್ ಲೆಟರ್ ಯಾವಾಗ್ಲೂ ಯಾವ ಲೆಟರ್ ಆಗಿರ್ಬೇಕು ಅಂತಂದ್ರೆ ಪಿ ಆಗಿರ್ಬೇಕು. ಸೊ ಫಸ್ಟ್ ಪ್ಲೇಸ್ ಅನ್ನ ನಾವು ಪಿಗೆ ಬಿಟ್ಕೊಟ್ಬೇಡ. ಇಲ್ಲಿ ಯಾವುದೇ ಬೇರೆ ಎಲಿಮೆಂಟ್ ಬರೋ ಹಾಗಿಲ್ಲ. ಇದು ಬಿಟ್ರೆ ಬೇರೆ ಎಲ್ಲ ಎಲಿಮೆಂಟ್ಗಳು ಇಲ್ಲಿ ಬರ್ತವೆ. ಐ, ಎನ್, ಡಿ, ಇ. ಪಿನ ಆಲ್ರೆಡಿ ಫಸ್ಟ್ ಪ್ಲೇಸ್ ಬಿಟ್ಟಿದ್ದೀವಿ. ಇ, ಎನ್, ಡಿ, ಇ, ಎನ್, ಸಿ, ಇ. ಈಗ ಅರೇಂಜ್ಮೆಂಟ್ಸ್ ಏನಿದ್ರು ಈ 11 ಎಲಿಮೆಂಟ್ಸ್ ಇದಾವಲ್ಲ, 11 ಲೆಟರ್ಸ್ ಇದಾವಲ್ಲ, ಈ 11 ಲೆಟರ್ಸ್ ಅಲ್ಲೇ ಮಾತ್ರ ಅರೇಂಜ್ಮೆಂಟ್ಸ್ ಇರ್ತವೆ. ಯಾಕಂದ್ರೆ ಪಿ ಅನ್ನೋದು ಫಸ್ಟ್ ಪ್ಲೇಸ್ ಅಲ್ಲಿ ಫಿಕ್ಸ್, ಅದು ಯಾವುದೇ ಕಾರಣಕ್ಕೂ ಚೇಂಜ್ ಮಾಡಲ್ಲ. ಹಾಗಾಗಿ ಈ ಅರೇಂಜ್ಮೆಂಟ್ಸ್ ನೆಕ್ಸ್ಟ್ ಬರೋದು ಬರೀ ಈ 11 ಎಲಿಮೆಂಟ್ಗಳು ಅಥವಾ 11 ಲೆಟರ್ಸ್ ಅಲ್ಲಿ ಮಾತ್ರ ಅರೇಂಜ್ಮೆಂಟ್ಸ್ ಇರ್ತವೆ. ದೇರ್ಫೋರ್ ನಂಬರ್ ಆಫ್ ವರ್ಡ್ಸ್ ಸ್ಟಾರ್ಟ್ ವಿತ್ ಪಿ ಈಕ್ವಲ್ ಟು, ಈಗ ಒಂದು ಲೆಟರ್ ಇಲ್ಲಿದೆ, ಟೋಟಲ್ ಲೆಟರ್ಸ್ 12 ಇತ್ತು, ಅದರಲ್ಲಿ ಒಂದು ಇಲ್ಲಿದೆ, ಈಗ ಎಷ್ಟಿರ್ತದೆ ಇಲ್ಲಿ ಅಂತಂದ್ರೆ 11 ಇರುತ್ತೆ. ದೇರ್ಫೋರ್ 11 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಅಗೇನ್ ಇಲ್ಲೂ ಕೂಡ ಇ ಎನ್ ಡಿ ರಿಪೀಟ್ ಆಗಿರೋದ್ರಿಂದ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಇದನ್ನು ಫರ್ದರ್ ಸಿಂಪ್ಲಿಫೈ ಮಾಡಿದ್ರೆ 11 ಇಂಟು 10 ಇಂಟು 9 ಇಂಟು 8 ಇಂಟು 7 6 5 4 ಫ್ಯಾಕ್ಟೋರಿಯಲ್ divided by 4 factorial into 3 factorial means 6, 2 factorial means 2. 4 factorial cancel, 6 cancel, 2 1s are 2 4s are 8. ಈಗ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂತಂದ್ರೆ ಅದನ್ನು ಕೂಡ ಇಲ್ಲಿ ಆನ್ಸರ್ ಬರ್ಬಿಡ್ತೀನಿ. ಇದು ಫಸ್ಟ್ ಪಾರ್ಟ್ಗೆ ಆನ್ಸರ್, ಅದಕ್ಕೆ ಇಲ್ಲಿ ಬರೀ ಫಸ್ಟ್ ಪಾರ್ಟ್ಗೆ ಆನ್ಸರ್ ಎಷ್ಟು ಅಂತಂದ್ರೆ 1,38,600 ಬರುತ್ತೆ ಆನ್ಸರ್. 1,38,600 ಇದು ಫಸ್ಟ್ ಪಾರ್ಟ್ಗೆ ಆನ್ಸರ್. ನೀವು ಬೇಕಿದ್ರೆ ಮಲ್ಟಿಪ್ಲೈ ಮಾಡಿ ನೋಡ್ಕೊಳ್ಬಹುದು, ವೆರಿಫೈ ಮಾಡಬಹುದು. ಓಕೆ ರೈಟ್, ಇದು ಫಸ್ಟ್ ಪಾರ್ಟ್ಗೆ ಆನ್ಸರ್ ಆಯ್ತು. ನೆಕ್ಸ್ಟ್ ನೋಡಿ, ಡೂ ಆಲ್ ದ ವೋವೆಲ್ಸ್ ಆಲ್ವೇಸ್ ಅಕ್ಕರ್ ಟುಗೆದರ್. ಎಲ್ಲಾ ವೋವೆಲ್ಗಳು ಒಂದೇ ಕಡೆ ಇರಬೇಕು. ಡಾಟರ್ ಅನ್ನುವಂತ ಒಂದು ಕ್ವಶನ್ ಸಾಲ್ವ್ ಮಾಡಿಬಿಡ್ರಿ. AUG ಒಂದೇ ಕಡೆ ಇರಬೇಕು ಅಂತ ಏನ್ ಕ್ವಶನ್ ಇತ್ತಲ್ಲ, ಅದೇ ರೀತಿ ಇಲ್ಲೂ ಕೂಡ ಎಲ್ಲಾ ವೋವೆಲ್ಗಳು ಒಂದೇ ಕಡೆ ಇರಬೇಕು ಅಂತ ಹೇಳ್ತಾರೆ. ಆ ಎಲ್ಲಾ ವೋವೆಲ್ಗಳನ್ನ ಒಂದೇ ಎಲಿಮೆಂಟ್ ಅಂತ ನಾವು ಟ್ರೀಟ್ ಮಾಡ್ಬೇಕೀಗ. ಇದು ಸೆಕೆಂಡ್ ಪಾರ್ಟ್. ಆಲ್ ದ ವೋವೆಲ್ಸ್ ಆಲ್ವೇಸ್ ಅಕ್ಕರ್ ಟುಗೆದರ್, ಎಲ್ಲ ವೋವೆಲ್ಗಳನ್ನು ಒಂದ್ ಕಡೆ ಹಾಕೋಣ. ಫಸ್ಟ್ಗೆ ತಗೊಂಡ್ಬೇಡ. ಐ, ಇ, 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 ಇ. 1 2 3 4 5 5 ಎಲಿಮೆಂಟ್ಗಳು ಈಗ ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಆಗ್ತವೆ. 5 ಲೆಟರ್ಗಳನ್ನ ಒಂದೇ ಒಂದು ಎಲಿಮೆಂಟ್ ಅಂತ ಒಂದು ಬಾಕ್ಸ್ ತರ ಟ್ರೀಟ್ ಮಾಡ್ಬೇಕು, ಒಂದೇ ಎಲಿಮೆಂಟ್ ಅಂತ ಟ್ರೀಟ್ ಮಾಡ್ಬೇಕು. ಈಗ ಉಳಿದೆಲ್ಲ ಬರ್ಕೊಂಡ್ರೆ ಎನ್ ಡಿ ಪಿ ಎನ್ ಡಿ ಎನ್ ಸಿ. ಈಗ ಎಷ್ಟು ಎಲಿಮೆಂಟ್ಸ್ ಅಂತ ನೋಡಿದ್ರೆ ಈ ಬಾಕ್ಸ್ ಒಂದು ಎಲಿಮೆಂಟ್, ಸಿಂಗಲ್ ಎಲಿಮೆಂಟ್. 1 2 3 4 5 6 7 8. So number of arrangements will be equal to 8 factorial divided by, ಇಲ್ಲಿ ಎಷ್ಟು ರಿಪೀಟ್ ಆಗಿರೋದು, n ರಿಪೀಟ್ ಆಗಿದೆ, d ರಿಪೀಟ್ ಆಗಿದೆ. n 3 ಟೈಮ್ಸ್ ಇರೋದ್ರಿಂದ 3 ಫ್ಯಾಕ್ಟೋರಿಯಲ್, d 2 ಟೈಮ್ಸ್ ಇರೋದ್ರಿಂದ 2 ಫ್ಯಾಕ್ಟೋರಿಯಲ್ ಇಂಟು AUG ತಮ್ಮೊಳಗಡೆ ತಾವೇ ಅರೇಂಜ್ ಆಗ್ತವೆ ಅಂತ ಹೇಳಿದ್ನಲ್ಲ, ಅದೇ ರೀತಿ IEEE ಇಲ್ಲೇನ್ ಲೆಟರ್ಸ್ ಇದಾವಲ್ಲ ಇವುಗಳು ಕೂಡ ತಮ್ಮೊಳಗಡೆ ತಾವೇನೆ ಅರೇಂಜ್ ಆಗ್ತವೆ. ಇಲ್ಲಿ ಎಷ್ಟು ಲೆಟರ್ಸ್ ಇದೆ ಅಂತಂದ್ರೆ ವಿ ಹ್ಯಾವ್ 5 ಲೆಟರ್ಸ್. ಸೊ ಅವು ತಮ್ಮೊಳಗಡೆ ತಾವು ಎಷ್ಟು ಡಿಫ್ರೆಂಟ್ ವೇಸ್ ಅಲ್ಲಿ ಅರೇಂಜ್ ಆಗ್ತವೆ ಅಂದ್ರೆ 5 ಫ್ಯಾಕ್ಟೋರಿಯಲ್ ವೇಸ್ ಅಲ್ಲಿ ಅರೇಂಜ್ ಆಗ್ತವೆ. ಡಿವೈಡೆಡ್ ಬೈ, ಇದರಲ್ಲೂ ಕೂಡ ರಿಪಿಟೇಷನ್ಸ್ ಇರೋದ್ರಿಂದ ಇ ಅನ್ನೋದು ರಿಪೀಟ್ ಆಗಿರೋದ್ರಿಂದ ಇಲ್ಲಿ 4 ಫ್ಯಾಕ್ಟೋರಿಯಲ್ ಇಂದ ಡಿವೈಡ್ ಮಾಡಬೇಕು. Therefore 8 factorial divided by 3 factorial into 2 factorial into 5 factorial divided by 4 factorial. ಯಾಕೆ ಇಂಟು ಅಂತಂದ್ರೆ ಇಲ್ಲಿ ಅರೇಂಜ್ ಆಯ್ದ್ರೆ ಒಂದು ಚೂರು ಏನಾದ್ರು ಚೇಂಜ್ ಆಯ್ತು ಅಂತಂದ್ರೆ ಅದು ಹೋಲ್ ಲೆಟರ್ ಮೇಲೆನೆ ಎಫೆಕ್ಟ್ ಮಾಡುತ್ತೆ. ಅಂದ್ರೆ ಇದರ ಅರೇಂಜ್ಮೆಂಟ್ ಡಿಪೆಂಡೆಂಟ್. ಹಾಗಾಗಿ ಅದನ್ನ ನಾವು ಮಲ್ಟಿಪ್ಲೈ ಮಾಡಬೇಕು. ಇಂಡಿಪೆಂಡೆಂಟ್ ಆಗಿತ್ತು ಅಂತಂದ್ರೆ ಆಡ್ ಮಾಡ್ತೀವಿ, ಡಿಪೆಂಡೆಂಟ್ ಆಗಿತ್ತು ಅಂದ್ರೆ ಮಲ್ಟಿಪ್ಲೈ ಮಾಡ್ತೀವಿ.
ಈಗ ಇದನ್ನ ಸಿಂಪ್ಲಿಫೈ ಮಾಡಿ 8 ಫ್ಯಾಕ್ಟೋರಿಯಲ್ ನ 8 ಇಂಟು 7 ಇಂಟು 6 ಇಂಟು 5 4 3 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್ ಅಂದ್ರೆ 2 ಇಂಟು 5 ಫ್ಯಾಕ್ಟೋರಿಯಲ್ ಅನ್ನ 5 ಇಂಟು 4 ಫ್ಯಾಕ್ಟೋರಿಯಲ್ ಡಿವೈಡ್ ಬೈ 4 ಫ್ಯಾಕ್ಟೋರಿಯಲ್ ಅಂತ ಬರೆದ್ರೆ 4 ಫ್ಯಾಕ್ಟೋರಿಯಲ್ 4 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 3 ಫ್ಯಾಕ್ಟೋರಿಯಲ್ 3 ಫ್ಯಾಕ್ಟೋರಿಯಲ್ ಕ್ಯಾನ್ಸಲ್ 2 1s ಯಾವ್ದಾದ್ರು ಒಂದನ್ನು ಡಿವೈಡ್ ಮಾಡಿ 4s. ಓಕೆ, ಈಗ ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ನಮಗೆ ಆನ್ಸರ್ ಎಷ್ಟು ಬರುತ್ತೆ ಅಂದ್ರೆ 16,800 ಬರುತ್ತೆ. ಇಷ್ಟನ್ನು ಮಲ್ಟಿಪ್ಲೈ ಮಾಡಿದ್ರೆ ಇದು ಸೆಕೆಂಡ್ ಒನ್ಗೆ ಆನ್ಸರ್ 16,800 ಮಲ್ಟಿಪ್ಲೈ ಮಾಡಿ ನೋಡ್ಬೋದು. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ಸೆಕೆಂಡ್ ಕ್ವಶನ್. ಏನು ಎಲ್ಲ ಓವಲ್ಸ್ಗಳು ಒಂದೇ ಕಡೆ ಇರಬೇಕು ಅಂತ ಏನ್ ಕ್ವಶನ್ ಇತ್ತಲ್ಲ ಅದಕ್ಕೆ. ಥರ್ಡ್ ಕ್ವಶನ್ ಇದ್ರೆ ಡೂ ದ ಓವಲ್ಸ್ ನೆವರ್ ಅಕರ್ ಟುಗೆದರ್. ಇದು ಬೇಕು ಅಂತಂದ್ರೆ ಏನ್ ಮಾಡಬೇಕು, ಟೋಟಲ್ ನಂಬರ್ ಆಫ್ ಪರ್ಮಿಟೇಷನ್ಸ್ ಅಲ್ಲಿ ಆಲ್ ದ ಓವಲ್ಸ್ ಅಕರ್ ಟುಗೆದರ್ ಇದೆಯಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಓಕೆ, ಈಗ ಥರ್ಡ್ ಕ್ವಶನ್ ಬರ್ರಿ. ಥರ್ಡ್ ಒನ್ ಏನಿದೆ, ಡೂ ದ ಓವಲ್ಸ್ ನೆವರ್ ಅಕರ್ ಟುಗೆದರ್. ಸೊ ಇದು ಬೇಕು ಅಂತಂದ್ರೆ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ number of arrangements in which vowels never occur together equal to total number of arrangements minus number of arrangements in which all the vowels occur together. So ಇಷ್ಟು ಬರೆದು it is equal to total number of arrangements ಎಷ್ಟಿದೆ ಅಂತಂದ್ರೆ 16,63,200 ಇದೆ. ಇದು ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್. ಇದರಿಂದ ಆಲ್ ದ ವೋವೆಲ್ಸ್ ಆಲ್ವೇಸ್ ಅಕರ್ ಟುಗೆದರ್ ಅಂತ ಏನು ಆನ್ಸರ್ ಇದೆಯಲ್ಲ ಅದನ್ನ ಸಬ್ಟ್ರಾಕ್ಟ್ ಮಾಡಬೇಕು. 16,800 ಇದನ್ನ ಸಬ್ಟ್ರಾಕ್ಟ್ ಮಾಡಬೇಕು. ಸಬ್ಟ್ರಾಕ್ಟ್ ಮಾಡಿದ್ರೆ ಎಷ್ಟು ಬರುತ್ತೆ ಆನ್ಸರ್ ಅದನ್ನ ನೋಡಿ, ಸಬ್ಟ್ರಾಕ್ಟ್ ಮಾಡಿ ನೋಡಿ, ಅದೇನೆ ನಮ್ಗೆ ಬೇಕಾಗಿರುತ್ತೆ ಆನ್ಸರ್. ಬೇಕಾದ್ರೆ ಸಬ್ಟ್ರಾಕ್ಟ್ ಮಾಡೋಣ. 63,200 ಇದರಿಂದ 16,800 ಸಬ್ಟ್ರಾಕ್ಟ್ ಮಾಡಬೇಕು. 0 0 ಇದು 2 ಮಾಡ್ಕೊಂಡು 12 ಮಾಡ್ಕೊಂಡ್ರೆ 12 ಮೈನಸ್ 8 ಅಂದ್ರೆ 4. ಇದು 5 ಮಾಡ್ಕೊಂಡು ಇದು 12 ಮಾಡ್ಕೊಂಡ್ರೆ 12 ಅಲ್ಲಿ 6 ಹೋದ್ರೆ 6, 5 ಮೈನಸ್ 1 4, 16,000 ಎಸ್ 16,46,400. ಸೊ ದಿಸ್ ಈಸ್ ದ ಆನ್ಸರ್ ಫಾರ್ ದ ಥರ್ಡ್ ಕ್ವಶನ್. ಓವೆಲ್ಸ್ ನೆವರ್ ಅಕರ್ ಟುಗೆದರ್ ಅನ್ನೋದಕ್ಕೆ ಇದು ಆನ್ಸರ್ ಆಗುತ್ತೆ. ಇದು ಥರ್ಡ್ ಒನ್. ಇನ್ನು ಫೋರ್ತ್ ಒನ್ ಏನಿದೆ ಅಂದ್ರೆ ಡೂ ದ ವರ್ಡ್ಸ್ ಬಿಗಿನ್ ವಿತ್ ಐ ಅಂಡ್ ಎಂಡ್ ಇನ್ ಪಿ. ಫಸ್ಟ್ ಲೆಟರ್ ಏನಾಗಿರ್ಬೇಕು, ಐ ಆಗಿರ್ಬೇಕು. ಲಾಸ್ಟ್ ಲೆಟರ್ ಏನಾಗಿರ್ಬೇಕು ಅಂತಂದ್ರೆ ಪಿ ಆಗಿರ್ಬೇಕು. ಇದನ್ನ ಬೇಕಿದ್ರೆ ಆನ್ಸರ್ ಬರೆಯೋಣ. ಇದೆಯಲ್ಲ ಇದು ಥರ್ಡ್ ಒನ್ಗೆ ಆನ್ಸರ್ 16,46,400. ಓಕೆ, ಫೋರ್ತ್ ಒನ್ ವರ್ಡ್ಸ್ ಶುಡ್ ಸ್ಟಾರ್ಟ್ ವಿತ್ ಐ ಅಂಡ್ ಎಂಡ್ ವಿತ್ ಪಿ. ಹಾಗಾದ್ರೆ ಫಸ್ಟ್ ಪ್ಲೇಸ್ ಅನ್ನ ಐ ಬಿಟ್ಕೊಟ್ಬೇಡ, ಉಳಿದ ಎಲ್ಲ ಲೆಟರ್ಸ್ ಗಳು ನಡುವೆ ಬರಲಿ. ಎನ್ ಡಿ ಇ, ಇಲ್ಲಿ ಪಿ ಬೇಡ. ನೆಕ್ಸ್ಟ್ ಇ ಎನ್ ಡಿ ಇ ಎನ್ ಸಿ ಇ. ಲಾಸ್ಟ್ ಪ್ಲೇಸ್ ಪಿಗೆ ಬಿಟ್ಕೊಟ್ಬೇಡ. ಅಂದ್ರೆ ಅರೇಂಜ್ಮೆಂಟ್ಸ್ ಅಲ್ಲಿ ಈ ಐ ಮತ್ತು ಪಿ ಗಳು ಇನ್ವಾಲ್ವ್ ಆಗಲ್ಲ, ಯಾಕಂದ್ರೆ ಅವೆರಡಕ್ಕೂ ಪ್ಲೇಸ್ ಫಿಕ್ಸ್ ಆಗಿದೆ. ಫಸ್ಟ್ ಪ್ಲೇಸ್ ಅಲ್ಲಿ ಐ, ಲಾಸ್ಟ್ ಪ್ಲೇಸ್ ಅಲ್ಲಿ ಪಿ ಫಿಕ್ಸ್ ಆಗಿರೋದ್ರಿಂದ ಅರೇಂಜ್ಮೆಂಟ್ಸ್ ಅಲ್ಲಿ ಅವುಗಳ ಪಾತ್ರ ಏನೂ ಇರೋದಿಲ್ಲ, ಅವುಗಳ ರೋಲ್ ಏನಿಲ್ಲ. ಸೊ ನಡುವೆ ಇರ್ತಕ್ಕಂಥ 10 ಲೆಟರ್ಸ್ ಇದಾವಲ್ಲ, ಆ 10 ಲೆಟರ್ಸ್ ಗಳು ಮಾತ್ರ ಅರೇಂಜ್ಮೆಂಟ್ ಅಲ್ಲಿ ಪಾರ್ಟಿಸಿಪೇಟ್ ಮಾಡ್ತವೆ. ಹಾಗಾದ್ರೆ ಟೋಟಲ್ ನಂಬರ್ ಆಫ್ ಸಚ್ ಅರೇಂಜ್ಮೆಂಟ್ಸ್ ವಿಲ್ ಬಿ ಈಕ್ವಲ್ ಟು 10 ಫ್ಯಾಕ್ಟೋರಿಯಲ್ ಡಿವೈಡೆಡ್ ಬೈ, ಇಲ್ಲಿ ರಿಪೀಟ್ ಆಗಿರೋದು ಯಾವುದು, ಎನ್ ರಿಪೀಟ್ ಆಗಿದೆ, ಇ ರಿಪೀಟ್ ಆಗಿದೆ, ಡಿ ರಿಪೀಟ್ ಆಗಿದೆ. ಅವು ಈ 10 ಲೆಟರ್ಸ್ ಅಲ್ಲಿ ಇದೆ. ಹಾಗಾಗಿ 4 ಫ್ಯಾಕ್ಟೋರಿಯಲ್ ಇಂಟು 3 ಫ್ಯಾಕ್ಟೋರಿಯಲ್ ಇಂಟು 2 ಫ್ಯಾಕ್ಟೋರಿಯಲ್. ಸೊ ಸಿಂಪ್ಲಿಫೈ ಮಾಡಿದ್ರೆ ನಿಮಗೆ 12,600 ಆನ್ಸರ್ ಬರುತ್ತೆ. ಬೇಕಿದ್ರೆ ನೀವು ಸಿಂಪ್ಲಿಫೈ ಮಾಡಿ ನೋಡ್ಬೋದು. ಸೊ ದಿಸ್ ಇಸ್ ದ ಸೊಲ್ಯೂಷನ್ ಫಾರ್ ದಿಸ್ ಕ್ವಶನ್. ಇದರಲ್ಲಿ ಒಟ್ಟು 5 ಕ್ವಶನ್ಸ್ ಇತ್ತು. ಫಸ್ಟ್ ಟೋಟಲ್ ನಂಬರ್ ಆಫ್ ಅರೇಂಜ್ಮೆಂಟ್ಸ್ ನ ಫೈಂಡ್ ಮಾಡಬೇಕಾಗಿರೋದು. ಸೆಕೆಂಡ್ ಈಚ್ ವರ್ಡ್ ಸ್ಟಾರ್ಟ್ಸ್ ವಿತ್ ಪಿ, ಪಿ ಇಂದ ಸ್ಟಾರ್ಟ್ ಆಗಂತ ಎಷ್ಟು ವರ್ಡ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ನೆಕ್ಸ್ಟ್ ವರ್ಡ್ ಎಲ್ಲ ವೋವೆಲ್ಸ್ ಗಳು ಒಂದೇ ಕಡೆ ಬರಬೇಕು, ಆ ರೀತಿ ಎಷ್ಟು ಅರೇಂಜ್ಮೆಂಟ್ಸ್ ಇದೆ ಅಂತ ಕ್ಯಾಲ್ಕುಲೇಟ್ ಮಾಡೋದು. ಆಮೇಲೆ ಯಾವುದೇ
ಎಲ್ಲ vowels ಗಳು ಒಂದೇ ಕಡೆ ಬರ್ದೇ ಇರುತ್ತೆ. ಆ ರೀತಿ ಅರೇಂಜ್ಮೆಂಟ್ಸ್ ಎಷ್ಟಿದೆ ಅನ್ನೋದು. ಆಮೇಲೆ ಫಸ್ಟ್ ಲೆಟರ್ ಐ ಇರಬೇಕು, ಲಾಸ್ಟ್ ಲೆಟರ್ ಪಿ ಇರಬೇಕು. ಆ ರೀತಿ ಎಷ್ಟು ವರ್ಡ್ಸ್ ಗಳು ಬರುತ್ತೆ ಅಂತ ಹೇಳಿ ಅದನ್ನ ಕ್ಯಾಲ್ಕುಲೇಟ್ ಮಾಡಬೇಕಾಗಿತ್ತು. ಸೊ ದಿಸ್ ಇಸ್ ದ ಸೊಲ್ಯೂಷನ್.